ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ. ಈ ಒಂದು ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೋತ್ತರಗಳು. ಬ್ಲೂ ಪ್ರಿಂಟ್ ಪ್ರಕಾರ ವಾರ್ಷಿಕ ಪರೀಕ್ಷೆಗೆ 5 ಅಂಕದ ಪ್ರಶ್ನೆ. ಈ ಒಂದು ಅಧ್ಯಾಯದಲ್ಲಿ ಒಂದು ಪ್ರಶ್ನೆಯನ್ನು ಕಂಪಲ್ಸರಿ ಬಂದೇ ಬರ್ತೈತಿ. ಹೀಗಾಗಿ ಈ ಒಂದು ಅಧ್ಯಾಯದಲ್ಲಿ 5 ಅಂಕದ ಅತ್ಯಂತ ಮಹತ್ವದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಡಾಕ್ಟರ್ BS ಗುಹಾ ಅವರ ಪ್ರಕಾರ ಭಾರತದಲ್ಲಿನ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ. ಇದು ಅತ್ಯಂತ ಮಹತ್ವದ ಪ್ರಶ್ನೆಯಾಗಿದೆ. ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಅಧ್ಯಾಯದ ಮೇಲೆ 5 ಅಂಕದ ಪ್ರಮುಖ ಪ್ರಶ್ನೋತ್ತರವಾಗಿದೆ. ಇದನ್ನು ಸಂಕ್ಷಿಪ್ತವಾಗಿ ನೀವು ಓದ್ಕೊಳ್ಬಹುದು. ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ 5 ಅಂಕದ ಪ್ರಶ್ನೆಗಳಿಗೆ ಹೆಚ್ಚಾಗಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಭಾರತದಲ್ಲಿ ಆರೀಕರಣದ ಪ್ರಕ್ರಿಯೆ ಕುರಿತು ವಿವರಿಸಿರಿ ಮತ್ತು ಆರೀಕರಣದ ಪ್ರಕ್ರಿಯೆಯಲ್ಲಿರ್ತಕ್ಕಂತಹ ತೊಡಕುಗಳ ಬಗ್ಗೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂಥೇಳಿ 5 ಅಂಕದ ಪ್ರಶ್ನೆಯನ್ನು. ಈ ಒಂದು ಪ್ರಶ್ನೆಯು ಸಹಿತ ಬಹಳ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಹಾಗಾಗಿ ಈ ಪ್ರಶ್ನೆಯ ಸಹಿತ ನೀವು ಸರಿಯಾಗಿ ಉತ್ತರವನ್ನು ನೋಡಿಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಅತ್ಯಂತ ಮಹತ್ವದಾಗಿರ್ತೈತಿ. ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಕುರಿತು ವಿವರಿಸಿರಿ ಅಂತೇಳಿ ಈ ಒಂದು ಪ್ರಶ್ನೆಯ ಸಹಿತ ನೀವು ಉತ್ತರವನ್ನು ಸ್ವವಿವರವಾಗಿ ನೋಡಿಕೊಳ್ಬೇಕು. ಇನ್ನು ಇದೇ ಒಂದು ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೋತ್ತರಗೆ ಕೇಳ್ತಕ್ಕಂಥ ಮತ್ತೊಂದು ಮಹತ್ವದ ಪ್ರಶ್ನೆ ಯಾವುದಂದರೆ, ಭಾರತದಲ್ಲಿ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಿರಿ. ನೀವು ಪ್ರಮುಖವಾದಂತಹ ಭಾಷಾ ವೈವಿಧ್ಯತೆ, ಇಂಡೋ ಆರ್ಯನ್ ಭಾಷೆಗಳ ವೈವಿಧ್ಯತೆ, ದ್ರಾವಿಡನ್ ಭಾಷೆ, ಧಾರ್ಮಿಕ ವೈವಿಧ್ಯತೆ ಮತ್ತು ಇದರಲ್ಲಿ ಬರ್ತಕ್ಕಂತಹ ಜನಾಂಗೀಯ ವೈವಿಧ್ಯತೆಗಳು, ಹೀಗೆ ಭಾರತೀಯ ವೈವಿಧ್ಯತೆಯ ಪ್ರಮುಖ ಲಕ್ಷಣಗಳನ್ನು ಇಲ್ಲೇನೋ ಸಂಕ್ಷಿಪ್ತವಾಗಿ ನೋಡಿಕೊಳ್ಬೇಕು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆಯು ಸಹಿತ 5 ಅಂಕದ ಪ್ರಶ್ನೋತ್ತರಗಳಿಗೆ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೆಯಾಗಿರ್ತೈತಿ. ಇದರಲ್ಲಿ ಬರ್ತಕ್ಕಂತಹ ರಾಷ್ಟ್ರೀಯ ಭಾವೈಕ್ಯತೆಯ ವ್ಯಾಖ್ಯೆಗಳನ್ನು ವಿವರಿಸಬೇಕಾಗುತ್ತದೆ. ಆನಂತರ ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳನ್ನು ನೀವು ವಿವರಿಸಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್, ಬೀಮಾರು ಮತ್ತು ದೇಮಾರು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಈ ಒಂದು ಪ್ರಶ್ನೆ 5 ಅಂಕದ ಪ್ರಶ್ನೆಗೆ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿದೆ ಈ ಒಂದು ಅಧ್ಯಾಯದಲ್ಲಿ. ಅಧ್ಯಾಯ 4 ಭಾರತದ ಕುಟುಂಬ ವ್ಯವಸ್ಥೆ. 5 ಅಂಕದ ಪ್ರಶ್ನೋತ್ತರಗಳು. ಈ ಒಂದು ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಒಟ್ಟು 2 ಕೇಳ್ತಾರೆ. ಹಾಗಾಗಿ ಈ ಒಂದು ಅಧ್ಯಾಯವನ್ನು ನೀವು 5 ಅಂಕದ ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ಓದ್ಕೊಳ್ಬೇಕು. ಅವಿಭಕ್ತ ಕುಟುಂಬ ಎಂದರೇನು, ಅದರ ಗುಣಲಕ್ಷಣಗಳನ್ನು ವಿವರಿಸಿರಿ. ಇನ್ನು ಇದೇ ಒಂದು ಅಧ್ಯಾಯದಲ್ಲಿ ಕೇಳದ ನಂಬುವುದರಿ ಬ್ರಾಹ್ಮಣ ಅಥವಾ ಇಲ್ಲಂ ಅರ್ಥ ಅಥವಾ ಲಕ್ಷಣಗಳನ್ನು ವಿವರಿಸಿರಿ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಇಲ್ಲಮ್ಮದ ಬಗ್ಗೆ ಕುರಿತು ನಾವು ವ್ಯಾಖ್ಯೆ ನೀಡಬೇಕು. ನಂತರ ಇಲ್ಲಂ ಕುರಿತಾದಂತಹ ಲಕ್ಷಣಗಳನ್ನು ನಾವಿಲ್ಲಿ ವಿವರಿಸಬೇಕಾಗ್ತದೆ. ಇದೇ ಒಂದು ಅಧ್ಯಾಯದಲ್ಲಿ ತರವಾಡು ಬಗ್ಗೆ ಕುರಿತು ಟಿಪ್ಪಣಿ ಬರೆಯಿರಿ ಅಂಥೇಳಿ ಒಂದು ಪ್ರಮುಖವಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯು ಅತ್ಯಂತ ಮಹತ್ವದಾಗಿದ್ದು ತರವಾಡು ಬಗ್ಗೆ ಕುರಿತು ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ. ಇನ್ನು ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ವಿವರಿಸಿರಿ. ಇದು 5 ಅಂಕದ ಪ್ರಶ್ನೆಯಲ್ಲಿ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಹೀಗಾಗಿ ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ನಾವಿಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಹೀಗಾಗಿ ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ನೀವು ದಯವಿಟ್ಟು ನೋಡಿಕೊಳ್ಳಿ.
ಇನ್ನು ಅವಿಭಕ್ತ ಕುಟುಂಬದ ಅನಾನುಕೂಲತೆಗಳನ್ನು ವಿವರಿಸಿರಿ. ಇದು ಸಹಿತ 5 ಅಂಕದ ಪ್ರಶ್ನೆಗೆ ಕೇಳತಕ್ಕಂತಹ ಪ್ರಮುಖ ಪ್ರಶ್ನೋತ್ತರವಾಗಿದೆ. ಇದನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 3 ಬಾರಿ ಕೇಳಿದ್ದಾರೆ. ಹಾಗಾಗಿ ಇದನ್ನು ಸಹಿತ ನೀವು ಗಮನ ಕೊಟ್ಟು ಓದಬೇಕಾಗುತ್ತದೆ. ಹಾಗೆ ಇದನ್ನು ತಿಳಿದುಕೊಂಡಿರಬೇಕು. ಅಧ್ಯಾಯ 5 ಭಾರತೀಯ ಗ್ರಾಮದ ಬದಲಾವಣೆ ಮತ್ತು ಅಭಿವೃದ್ಧಿ. ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಗೆ ಒಂದನ್ನು ಕೇಳ್ತಾರೆ. ಹಾಗಾಗಿ ಈ ಒಂದು ಅಧ್ಯಾಯ ಸಹಿತ ನಾವು ಸಂಪೂರ್ಣವಾಗಿ ಓದಿಕೊಳ್ಬೇಕು. ಗ್ರಾಮ ಸಮುದಾಯದ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿರಿ. ಗ್ರಾಮ ಸಮುದಾಯದ ಅರ್ಥ ಬರೀಬೇಕಾಗತ್ತೆ. ನಂತರ ಗ್ರಾಮ ಸಮುದಾಯದ ಲಕ್ಷಣಗಳನ್ನು ನಾವಿಲ್ಲಿ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ 5 ಅಂಕದ ಪ್ರಶ್ನೆಗೆ ನಾವಿಲ್ಲಿ ಬರೆಯಬೇಕು. ಅದರ ಉತ್ತರ ಈ ರೀತಿಯಾಗಿದೆ. ಇನ್ನು ಇದೇ ಒಂದು ಅಧ್ಯಾಯದಲ್ಲಿ ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸಿರಿ. ಈ ಪ್ರಶ್ನೆ ಒಟ್ಟು 7 ಬಾರಿ ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಾರೆ. ಹಾಗಾಗಿ ಭಾರತೀಯ ಗ್ರಾಮಗಳ ಸಮಸ್ಯೆ ಬಗ್ಗೆ ಕುರಿತು ನೀವು ಕಂಪ್ಲೀಟಾಗಿ ಓದ್ಕೋಬೇಕು. ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ಬಡತನ, ಆರೋಗ್ಯ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಹೀಗೆ ಇತರೆ ಸಮಸ್ಯೆಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಓದ್ಕೋಬೇಕಾಗ್ತೈತಿ. ಕೃಷಿ ಸಂದಿಗ್ಧತೆಯನ್ನು ನಕ್ಷೆ ಬರೆದು ವಿವರಿಸಿರಿ. ಇದು ಸಹಿತ 5 ಅಂಕಕ್ಕೆ ಬಹಳ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಇದನ್ನು ಸಹಿತ ನೀವು ಚಿತ್ರದ ಮುಖಾಂತರ ಬರೆದು ವಿವರಿಸೋದು ಚೆನ್ನಾಗಿರ್ತೈತಿ. ಈ ಚಿತ್ರದ ಬಿಡಿಸುವಿಕೆ ಮತ್ತು ಅದರ ಭಾಗಗಳನ್ನು ಸರಿಯಾಗಿ ನೋಡಿಕೊಂಡು ನೀವು ಪರೀಕ್ಷೆಯಲ್ಲಿ ಸರಿಯಾಗಿ ವಿವರಣೆ ಕೊಟ್ಟಿದ್ದೇ ಆದರೆ ಸರಿಯಾದ ಅಂಕಗಳು ನಿಮಗೆ ದೊರೆಯುತ್ತವೆ. ಇನ್ನು ಇದೇ ಒಂದು ಅಧ್ಯಾಯದಲ್ಲಿ ಕರ್ನಾಟಕದ ರೈತರ ಆತ್ಮಹತ್ಯೆಗೆ RS ದೇಶಪಾಂಡೆ ಅವರು ನೀಡಿದ ಕಾರಣಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆಯು ಸಹಿತ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿದೆ. ವಾರ್ಷಿಕ ಪರೀಕ್ಷೆಯಲ್ಲಿ 4 ಬಾರಿ ಈ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗಾಗಿ ಇದರ ಕಾರಣಗಳನ್ನು ನೀವು ಸಂಕ್ಷಿಪ್ತವಾಗಿ ಓದಿಕೊಳ್ಬೇಕು. ಇನ್ನು ಕೃಷಿ ಉತ್ಪಾದನೆಯಲ್ಲಿ ಹಸಿರು ಕ್ರಾಂತಿಯ ಪಾತ್ರವನ್ನು ವಿವರಿಸಿರಿ. ಇದನ್ನು ಸಹಿತ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಗೆ 2 ಬಾರಿ ಕೇಳಿರ್ತಾರೆ ಬ್ಲೂ ಪ್ರಿಂಟ್ ಪ್ರಕಾರ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಸಹಿತ ನೀವು ಸರಿಯಾಗಿ ನೋಡಿಕೊಂಡು ಓದಿಕೊಳ್ಳಿ. ಅಧ್ಯಾಯ 6 ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಅಧ್ಯಾಯದ ಮೇಲೆ ಒಟ್ಟು 2 ಪ್ರಶ್ನೆಗಳನ್ನು 5 ಅಂಕಗಳಿಗೆ ಕೇಳ್ತಾರೆ. ಹಾಗಾಗಿ ಈ ಒಂದು ಅಧ್ಯಾಯ 5 ಅಂಕದ ಪ್ರಶ್ನೆಗಳಿಗೆ ಮಹತ್ವದ ಅಧ್ಯಾಯ ಆಗಿದೆ. ಇದನ್ನು ಸಹಿತ ನಾವು ಕಂಪ್ಲೀಟಾಗಿ ಈ ಒಂದು ಅಧ್ಯಾಯವನ್ನು ಓದ್ಕೊಳ್ಬೇಕು. ಮಾರುಕಟ್ಟೆಯ ಅರ್ಥ, ಅದರ ಲಕ್ಷಣಗಳನ್ನು ವಿವರಿಸಿರಿ. ಒಟ್ಟು ಇದನ್ನು 3 ಬಾರಿ ಈ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯು ಸಹಿತ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಇದನ್ನು ಸಹಿತ ನೀವು ಸಂಕ್ಷಿಪ್ತವಾಗಿ ಓದಿಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ ವಾರದ ಸಂತೆ ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತೇಳಿ ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ 5 ಅಂಕದ ಪ್ರಶ್ನೆಗೆ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಇದನ್ನು ಸಹಿತ ನೀವು ಸಂಪೂರ್ಣವಾಗಿ ಓದ್ಕೊಳ್ಬೇಕು. ಅದೇ ರೀತಿಯಾಗಿ ಬಸ್ತಾರ್ ಬುಡಕಟ್ಟು ಮಾರುಕಟ್ಟೆ ಬಗ್ಗೆ ಕುರಿತು ಟಿಪ್ಪಣಿ ಬರೆಯಿರಿ. ದೊರಾಯಿ ಮಾರುಕಟ್ಟೆ ಬಗ್ಗೆ ಕುರಿತು ಟಿಪ್ಪಣಿ ಬರೆಯಿರಿ. ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ಪ್ರಶ್ನೆಗೆ ಇದು ಸರಿಯಾದಂಥ ಉತ್ತರ. ಇದನ್ನು ಸಹಿತ ವಾರ್ಷಿಕ ಪರೀಕ್ಷೆಗೆ 5 ಅಂಕದ ಪ್ರಶ್ನೆಗೆ ಮಹತ್ವದ ಪ್ರಶ್ನೆಯಾಗಿರುತ್ತೆ. ಇದನ್ನು ಸಹಿತ ವಿವರವಾಗಿ ನೋಡಿಕೊಳ್ಳಿ. ಇನ್ನು ಪುಷ್ಕರ್ ಜಾತ್ರೆಯ ಬಗ್ಗೆ ಕುರಿತು ಟಿಪ್ಪಣಿ ಬರೆಯಿರಿ. ಇದನ್ನು ವಾರ್ಷಿಕ ಪರೀಕ್ಷೆಗೆ 8 ಬಾರಿ ಕೇಳಿರ್ತಾರೆ. ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಹೀಗಾಗಿ ಪುಷ್ಕರ್ ಜಾತ್ರೆಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನೀವು ಅಧ್ಯಯನ ಮಾಡಿದರೆ ಚೆನ್ನಾಗಿರ್ತೈತಿ. ಇನ್ನು ಮ್ಯಾಕ್ಡೊನಾಲ್ಡ್ನ ಕುರಿತು ಟಿಪ್ಪಣಿ ಬರೆಯಿರಿ. ಈ ಒಂದು ಪ್ರಶ್ನೆಗೂ ಸಹಿತ ನೀವು ಉತ್ತರವನ್ನು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಇದು ಸಹಿತ 5 ಅಂಕದ ಪ್ರಶ್ನೆಗೆ ಅತ್ಯಂತ ಮಹತ್ವದ ಉತ್ತರವಾಗಿರ್ತೈತಿ. ಹಾಗಾಗಿ ಮ್ಯಾಕ್ಡೊನಾಲ್ಡ್ನ ಬಗ್ಗೆ ಕುರಿತು ಅದನ್ನು ಸಹಿತ ನೀವು ಸರಿಯಾಗಿ ಸುವಿವರವಾಗಿ ಅಧ್ಯಯನ ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆ ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ 5 ಅಂಕದ ಪ್ರಶ್ನೆಗೆ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಇದನ್ನು ಸಹಿತ ನೀವು ಸ್ವವಿವರವಾಗಿ ಅಧ್ಯಯನವನ್ನು ಮಾಡಬೇಕು. ಯಾಕಂದರೆ ಇದನ್ನು ಭಾಳ ಸಾರಿ ಈ ವಾರ್ಷಿಕ ಪರೀಕ್ಷೆಗೆ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ.
ಇನ್ನು ಮುಂದಿನ ಪ್ರಶ್ನೆ, ಮುದ್ರಣ ಮಾಧ್ಯಮದಲ್ಲಿ ವಾರ್ತಾಪತ್ರಿಕೆಗಳ ಕುರಿತು ಟಿಪ್ಪಣಿ ಬರೆಯಿರಿ. ಈ ವಾರ್ತಾಪತ್ರಿಕೆಗಳ ಕುರಿತಂಥ ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಮಹತ್ವದ ಪ್ರಶ್ನೆಯಾಗಿ ಇರ್ತತಿ. ಈ ಒಂದು ಪ್ರಶ್ನೆಯನ್ನು ಸಹಿತ ನೀವು ಉತ್ತರವನ್ನು ಚೆನ್ನಾಗಿ ಓದ್ಕೋಬೇಕು. ಅಧ್ಯಾಯ 7 ಸಾಮಾಜಿಕ ಚಳುವಳಿ. 5 ಅಂಕದ ಪ್ರಶ್ನೋತ್ತರಗಳು. ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಅಧ್ಯಾಯದ ಮೇಲೆ ವಾರ್ಷಿಕ ಪರೀಕ್ಷೆಗೆ 5 ಅಂಕದ ಪ್ರಶ್ನೆಗಳು ಒಟ್ಟು 2 ಬರ್ತಾವೆ. ಹಾಗಾಗಿ ಈ ಒಂದು ಅಧ್ಯಾಯವನ್ನು ನಾವು ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕಾಗುತ್ತದೆ. ಸಾಮಾಜಿಕ ಚಳುವಳಿ ಎಂದರೇನು, ಅದರ ಮೂಲಾಂಶಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಪ್ರತಿ ಬಾರಿ ಬಂದಿರ್ತೈತಿ. ಹಾಗಾಗಿ ಇದನ್ನು ಸಹಿತ ನೀವೇನು ಮಾಡಿ ಕಂಪ್ಲೀಟಾಗಿ ಓದ್ಕೊಳ್ಳ್ರಿ. ಇನ್ನು ಕ್ಯಾಥಲಿನ್ ಗೌ ಪ್ರಕಾರ ಭಾರತದ ರೈತರ ಚಳವಳಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿರಿ. ಈ ಒಂದು ಪ್ರಶ್ನೆಯು 5 ಅಂಕದ ಪ್ರಶ್ನೆಗೆ ಮಹತ್ವದ ಪ್ರಶ್ನೆಯಾಗಿರ್ತೈತಿ ಮತ್ತು ಉತ್ತರವನ್ನು ಇಲ್ಲಿ ಈ ರೀತಿಯಾಗಿ ನೀವು ಓದ್ಕೊಳ್ಳಿ. ಮಲಪ್ರಭಾ ಹೋರಾಟಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿರಿ. ಇದು ವಾರ್ಷಿಕ ಪರೀಕ್ಷೆಗೆ ಒಟ್ಟು 5 ಬಾರಿಯನ್ನು ಈ ಪ್ರಶ್ನೆ ಕೇಳಿರ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಯು ವಾರ್ಷಿಕ ಪರೀಕ್ಷೆಗೆ 5 ಅಂಕದ ಪ್ರಶ್ನೆಗೆ ಅತ್ಯಂತ ಮಹತ್ವದ ಪ್ರಶ್ನೋತ್ತರವಾಗಿರ್ತೈತಿ. ಇದನ್ನು ಸಹಿತ ನೀವು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿಕೊಳ್ಳಿ. ಅಧ್ಯಾಯ 8 ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ. ಆಧುನೀಕರಣ ಎಂದರೇನು, ಆಧುನೀಕರಣಕ್ಕೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿರಿ. ಇದು ಸಹಿತ 5 ಅಂಕದ ಪ್ರಶ್ನೆಗೆ ಮಹತ್ವದ ಪ್ರಶ್ನೆಯಾಗಿರ್ತೈತಿ. ಇದನ್ನು ಸಹಿತ ಸರಿಯಾಗಿ ವಿವರವಾಗಿ ನೋಡಿಕೊಳ್ಳಿ. ಬಾಬ್ರಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ಇದು ಸಹಿತ ವಾರ್ಷಿಕ ಪರೀಕ್ಷೆಗೆ ಅತಿ ಹೆಚ್ಚು ಬಾರಿ ಕೇಳಿರ್ತಾರೆ 5 ಅಂಕದ ಪ್ರಶ್ನೆಗೆ. ಹಾಗಾಗಿ ಇದನ್ನು ಸಹಿತ ನೀವು ಸರಿಯಾಗಿ ಮತ್ತು ವಿವರವಾಗಿ ಅಧ್ಯಯನ ಮಾಡಿಕೊಳ್ಳಿ. ವಂದನೆಗಳು.